ನಮಸ್ತೆ, TV20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ಒಟಗನೂರು ಗ್ರಾಮದಲ್ಲಿ ಏಪ್ರಿಲ್ 30ರಿಂದ ಮೇ 4ರವರೆಗೂ ನಾನಾ ಕಾರ್ಯಕ್ರಮ ಜರುಗಲಿದ್ದು, ಹಾಗೆ ಮರಿ ಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳ ಗುರುಪಟ್ಟಾಧಿಕಾರ ನಡೆಯಲಿದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮೇ 1ರಂದು ಸಾಮೂಹಿಕ ವಿವಾಹ ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ನಾನಾ ಮಟ್ಟದ ಸ್ವಾಮಿಗಳು ರಾಜಕಾರಣಿಗಳು ಭಾಗವಹಿಸಲಿದ್ದಾರೆ ಎಂದಿದ್ದಾರೆ. ಇನ್ನು ಕಾರ್ಯಕ್ರಮವು 5 ದಿನಗಳವರೆಗೂ ನಡೆಯಲಿದ್ದು, ಭಕ್ತರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಹಾಗೆ ಮುತ್ತೈದೆ ತಾಯಂದಿರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸೇರಿ ನಾನಾ ಸಮಾವೇಶ ನಡೆಯಲಿದೆ ಎಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನಲ್ಲಿ ಇದ್ದದ್ದು ಬಹಳ ಪ್ರಸಿದ್ಧವಾದಂಥ ಮಠ. ಈ ರಾತ್ರಿ ನೀವು ಇದ್ರಾಗ ಯಾರು ಕೆಲವು ಸೀನಿಯರ್ಸ್ ಇದ್ದರು ನೋಡಿರ್ಬೋದು. ಇವ್ರನ್ನ ನಮ್ಮ ರೆಗ್ಯುಲರ್ ಆಗಿ ಮಾನ್ಯ ಬರ್ತಿದ್ರು, ನೋಡಿರ್ಲಿಕ್ಕಿಲ್ಲ. ನಮಗೆಲ್ಲ ಬೈದು ಹೋಗ್ತಿದ್ರು, ನಮಗೆಲ್ಲ ಬಡ್ದು ಹೋಗ್ತಿದ್ರು. ಬೈದ್ರೆ ಆಶೀರ್ವಾದ ತೆಕ್ಕಂತೀವಿ, ಒಂದು ಏಟು ಬಡಿದ್ರೆ ಆಶೀರ್ವಾದ ತೆಕ್ಕಂತೀವಿ. ಅವ್ರು ಬರ್ತಾಯಿದ್ರು, ಹಿಂಗೆ ಹತ್ರ ಹೋಗ್ತಿದ್ರು ಎಲ್ಲರೂ. ಕೆಲವ್ರು ನಾವು ನೋಡ್ತಿದ್ದಿಲ್ಲ, ಕೆಲವರಿಗೆ ಬಡ್ದು ಹೋಗ್ತಿದ್ರು, ಕೆಲವ್ರಿಗೆ ಬೈದು ಹೋಗ್ತಿದ್ರು. ಆ ರೀತಿ ಅವರು ಒಳ್ಳೆ ತಪಸ್ಸು ಮಾಡಿರ್ತಕ್ಕಂಥದ್ದು. ಅವ್ರ ಹೆಸರ ಮೇಲೆ ಈಗ ನಾಳೆ ಈಗಾಗಲೇ ಅಲ್ಲಿ ಮಂಡ್ಯ ಪ್ರತಿ ವರ್ಷ ಕಾರ್ಯಕ್ರಮ ನಡೀತಿರ್ತಾವೆ. ಸ್ವಾಮಿಗಳ ಒಂದು ಆಧಾರದಲ್ಲಿ ಈ ವರ್ಷ 5 ದಿವಸ ಕಾರ್ಯಕ್ರಮ ಮಾಡಿದ್ದಾರೆ. ನೆನೆ ಸಹಿತ ತುಳಸಿಗಳು ಬಂದಿದ್ದಾರೆ, ದೇವಸ್ಥಾನಕ್ಕೆ ಕೆಲಸ ಕಾರ್ಯಕ್ರಮ ಮಾಡಿಸಿ. ಸೊ ಈಗ ನಾಳೆಯಿಂದ ಪ್ರಾರಂಭ ಆಗ್ತದೆ. ಕೊಟ್ಬಿಟ್ಟು ಕೊಡ್ಬೇಕು, ಏನು ಹೇಳೋದಿದ್ರೆ ಈಗ ನಿನ್ನೆ ಆ ಕಾರ್ಯಕ್ರಮ ಮಾಡಿ ಜಗದ್ಗುರುಗಳು ಬಂದೋಗಿದ್ರೆ ಆತನೂ ಭಾಳಷ್ಟು ಜನರು ಇದ್ದಾರೆ. ದಿನ ಒಂದು 10,000 ಜನರು ಕೂಡಲಿಕ್ಕೆ ಆಸನ ಮಾಡಲಿಕ್ಕೆಲ್ಲ ಶಾಮಿಯಾನ ಹಾಕಿದ್ದಾರೆ. ಎಲ್ಲರಿಗೂ ದಾಸೋಹ ನಡೀತದೆ ಮುಂಜಾನೆ ಸಾಯಂಕಾಲ ತನಕ. ಮತ್ತು ರಸ್ತೆಗಳಿಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಎಲ್ಲ ಟೆಂಡರ್ ಆಗಿದೆ ಆ್ಯಕ್ಚುಲಿ. ರೋಡೆಲ್ಲ ಟೈಮ್ ಅಂತಂದೇಳಿ ದೋತ್ರಬಳ್ಳಿಯಿಂದ ಹುಡುಗರಿಗೆ ಹೋಗಲಿಕ್ಕೆ, ಅಲ್ಲಿಂದ ಮತ್ತು ಮಾನ್ಯ ಕೋಟನಾಡಿಂದ ಹೋಗ್ತಕ್ಕಂಥ ರೋಡೆಲ್ಲ ಕ್ಲೀನ್ ಮಾಡಿಸಿದ್ವಿ. ಬಸ್ಗಳು ಸಹಿತ KSRTCಯಲ್ಲಿ ಒಂದು 20 ಬಸ್ ಬಿಡ್ತಾಯಿದ್ದಾರೆ. ಮಸ್ಕಿಲಿಂದ, ಬೆಳಗನೂರಿಂದ, ನಮ್ಮ ಕೋತಾಳಿಂದ, ಕೋತನಾಡಿಂದ ಬಸ್ಗಳು ನಡೆಸಿದ ಸಹಿತ ಗೌರ್ಮೆಂಟ್ ಆಗಲಾಗಿದೆ. ಅಲ್ಲಿ ಏನು ಜನರಿಗೆ ಬರಲಿಕ್ಕೆ ಎಲ್ಲ ಡ್ರಿಂಕಿಂಗ್ ವಾಟರ್ ಸಹಿತ ಎಲ್ಲ ಬೋರ್ವೆಲ್ಸು ಮತ್ತು ಎಲ್ಲ ಸಾಕಷ್ಟು ವಾಟರ್ನೂ ಇಲ್ಲಂಗ ಈಗಾಗಲೇ ಅಲ್ಲೆಲ್ಲ ಪ್ರಯತ್ನ ಮಾಡಲಾಗಿದೆ. ಯಾವುದೇ ಅಲ್ಲಿ ಬರ್ತಕ್ಕಂಥ ಜನರಿಗೆ ತೊಂದರೆ ಆಗಲಾರ್ದಂತೆ ಎಲ್ಲ ರೀತಿಯಾದಂಥ ಅನುಕೂಲತೆಗಳಂತೂ ಮಾಡಿರಲಿಲ್ಲ. ಎಲ್ಲ ಭಕ್ತರು ಮಾನಿಕರದಲ್ಲಿ, ಸಿನ್ನಲ್ಕರದಲ್ಲಿ, ಸಿಲುಕರ್ 556 ಕಡೆ ಅವರು ಕಟ್ಟೆಗಳಿದ್ದಾರೆ. ನಿಮಗೆಲ್ಲ ಗೊತ್ತಿದೆಯಲ್ಲ. ಸೊ ಎಲ್ಲರೂ ತಾದ ಕಟ್ಟೆ, ಅವ್ರ ಕಟ್ಟೆ ಬಗ್ಗೆ ಮತ್ತು ಅದು ಪೂಜೆ ಮಾಡ್ತಕ್ಕಂಥದ್ದು, ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ಇವರ ಒಂದು ರಥ ಎಲ್ಲ ಕಡೆ 556 ಗ್ರಾಮಗಳಿಗೆ ಈಗಾಗಲೇ ಒಂದು ತಿಂಗಳಿಂದ 2 ತಿಂಗಳು ನಡೀತಾ ಇದೆ. ಸೊ ಹೀಗಾಗಿ ಭಕ್ತರು ಸಹಿತ ಎಲ್ಲ ಕಡೆ ಹೋದಲ್ಲೆಲ್ಲ ಅವರೇ ವಿಜೃಂಭಣೆಯಿಂದ ಆಗಮನ ಮಾಡ್ಕೊಂಡು ಅಲ್ಲೇ ಪೂಜೆ ಪುರಸ್ಕಾರಗಳು ಮಾಡಿ ಅವ್ರು ಸಹಕಾರ ಮಾಡಿ ಎಲ್ಲ ಗ್ರಾಮಗಳಲ್ಲಿ ಅವ್ರ ಬಗ್ಗೆ ಒಳ್ಳೆ ಇದೇ ಅದ ಇದೆ ಎಲ್ಲ ಹೇಳ್ತಿರ್ತಾ ಇದೆ. ಸೊ ಎಲ್ಲ ಗ್ರಾಮಗಳಲ್ಲಿ ಈಗ ಕಾರ್ಡ್ ಎಲ್ಲ ಕೊಟ್ಬಿಡು. ಎಲ್ಲರೂ ಬರ್ತಾರೆ. ಮಠ ಯಾವುದಕ್ಕೆ ಸೀಮಿತ ಆಗಿದೆ. ಎಲ್ಲ ಜನಾಂಗ ಒಳಿತನ್ನೇ ಮಾಡೋದು, ಎಲ್ಲ ಜನಾಂಗಗಳು ನಡ್ಕೊಳ್ಳೋದು. ಅವ್ರಲ್ಲಿಂದನೇ ಮೊದಲಿಂದನೂ ಮಠಕ್ಕೆ ಒಂದು ಭಕ್ತರಾಗಿ ಅವರು ಪೂರ್ತಿ ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಅದೆಲ್ಲ ಎಲ್ಲರೂ ಆ ಭಾಗದ ಜನರೆಲ್ಲ ಇದ್ದಾರೆ. ಇಡೀ ಎಲ್ಲ ತಾಲೂಕು ನೋಡಿ, ಮಸ್ಕಿ XML ಅವರು ಬಂದರು, ಮಸ್ಕಿ ML ಅವರು ಬಂದರು, ನಮ್ಮ ಕೂಡ್ರೆ ನಮ್ಮ ಮಲ್ಲಿಕಾರ್ಜುನ ಯದ್ದಲ್ದಿನವರು ಅವರು ಮೊದಲು ಫ್ಯಾಮಿಲಿನ ಎಲ್ಲ ಇದೆ. ಎಲ್ಲರೂ ಇದ್ರಾಗ ಭಾಗವಹಿಸ್ತಾರೆ. ಅದ್ರಾಗ ಅವ್ರಿಗೂ ಅದೇನಿಲ್ಲ, ಎಲ್ಲ ಕಮ್ಯುನಿಟಿ ಇದೆ. ಆ ರೀತಿ. ಸೊ ಒಟ್ಟಾರೆ ನಿಮ್ಗೆ ಸಹಕಾರ ಬೇಕು. ಈಗ ನಾವು ನನಗೆ ನೀವು ಡೈಲಿ ಬಂದು ಹೋಗ್ಬೇಕಾದ್ರೆ ಯಾವ್ದಾದ್ರು ವೆಹಿಕಲ್ ಅರೇಂಜ್ ಮಾಡಿ, ಡೈಲಿ ಕಷ್ಟ ಆಗ್ತದೆ ನಿಮಗೆ. ಈಗ ನಾಳೆ ಅವ್ರು ಯಾವ್ದಾರ ನಾಳೆ 1ನೇ ತಾರೀಕು ಸಾಮೂಹಿಕ ಒಂದು 3ನೇ ತಾರೀಕು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಶರಣ ಪ್ರಕಾಶ್ ಪಾಟೀಲ್ ಬರ್ತಾಯಿದ್ದಾರೆ. ಟೈಮ್ ಅದೇ 10-11 ರೈತ ಸಮಾವೇಶ ಆಯ್ತದೆ. 4ನೇ ತಾರೀಕು PWD ಮಿನಿಸ್ಟರ್ ಬರ್ತಾರೆ. ನಾವು ಬ್ರಿಡ್ಜ್ ಒಂದು ಹಿಂದಕ್ಕೆ ವೀರಪ್ಪ ಮೊಯ್ಲಿ ಇದ್ದಾಗ ಮಾಡಿಸಿದ್ದದು. ಈಗ ನಮ್ಮ ಗೌರ್ಮೆಂಟ್ ಇದ್ದಾಗ ಇವತ್ತು ಮತ್ತೆ ಒಂದು 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಟೆಂಡರ್ ಆಗಿದೆ. ಅದಕ್ಕೊಂದು ಫೌಂಡೇಶನ್ ಸ್ಟೋನ್ ಹಾಕ್ತೀವಿ. ಇವತ್ತು PWD ಮಿನಿಸ್ಟರ್ ಬಂದು ಫೌಂಡೇಶನ್ ಹಾಕಿ ಅವರು ಬಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ.
ಸೊ ಈಗ ಯಾರು ಹೋಗ್ತಾರೆ, ಯಾರು ಹೆಸರು ಕೊಟ್ಟರು, ಕುಮಾರಸ್ವಾಮಿ ಅವ್ರದ್ದು, ವಿಶ್ವಮಣ್ಣವ್ರದ್ದು ಎಲ್ಲರದ್ದು ಐತೆ. ಯಾರು ಬಂದು ಎಲ್ಲರಿಗೂ ಇನ್ವಿಟೇಷನ್ ಕೊಡಲಾಗಿಲ್ಲ, ಅವ್ರಿಗೆ ಬರ್ತಿಲ್ಲ. ಯಾರು ಬರ್ಲಿಕ್ಕೆ ಸಾಧ್ಯ ಯಾರು ಕಾರ್ಯಕ್ರಮ ಅವ್ರು ಒಪ್ಕೊಂಡಿದ್ದಾರೆ, ಹೆಸರು ಹಾಕ್ಯಾರೆ. ಯಾರು ಬರ್ತಾರೆ ಎಲ್ಲರಿಗೂ ಅವ್ರು ಗೌರವ ಸಲ್ಲಿಸ್ತೀವಿ. ಎಲ್ಲರೂ ಅಲ್ಲಿ ಪಾರ್ಟಿ ಪಂಗಡ ಏನಿಲ್ಲ, ಎಲ್ಲ ಜಾತಿ ಇದೆ, ಎಲ್ಲ ಧರ್ಮ ಇಲ್ಲ, ಎಲ್ಲರೂ ಇರ್ತೀವಿ, ಎಲ್ಲರೂ ಮಾಡಿದ್ವಿ. ಏನೇನೋ ಎಲ್ಲರೂ ಇದ್ದೀವಿ, 4 ತಾಲೂಕು ಜನ ಇದ್ದೀವಿ. ಅದಾಯ್ತಾ? ಇದ್ರಾಗ ಏನಿಲ್ಲ, ಸಹಕಾರ ಬೇಕು. ನೀವು ಯಾವಾಗ ಬರ್ಲಿಕ್ಕೆ ನೀವೆಲ್ಲ ಮಾತಾಡಿದ್ರೆ ವೆಹಿಕಲ್ಸ್ ಅರೇಂಜ್ ಮಾಡ್ತಾರೆ ಹೇಳಿದ್ರೆ ಹೋಗಿ ಬಂದು ನೋಡಿ ಒಂದು ಕಾರ್ಯಕ್ರಮ. ಮತ್ತು 4ನೇ ತಾರೀಕು ಏನಿದೆ ನಾವು 4ನೇ ತಾರೀಕು ನಾವು ಇದೊಂದೇನಂದರೆ ನಾವು ಚಿಕ್ಕವರಿಂದ ಇದ್ದಾಗಲೂ ಕೂಡ ಊಟನೂರು ಮಠಕ್ಕೆ ಊಟನೂರು ಕಾಕ್ಸಾರ ಅಂತ ಹೇಳಿ ಒಳ್ಳೆಯ ಗೌರವ ಇದೆ. ಯಾಕಂತಂದರೆ ಈ ಭಾಗದಲ್ಲಿ ಎಲ್ಲ ಜಾತಿ ಜನಾಂಗಗಳು ಕೂಡ ಬಡವರಿದ್ದಾರೆ. ಮಕ್ಕಳು ಕೆಲವೊಂದು ರೀತಿಯಲ್ಲಿ ಏನಾಗಿದೆ ಅಂದರೆ ಶಿಕ್ಷಣ ಪಡೆದು ಕೂಡ ತೊಂದರೆ ಇದೆ. ಹಾಗಾಗಿ ನಿಮ್ಮ ಮಠದಲ್ಲಿ ಕೂಡ ಶಿಕ್ಷಣ ಕ್ರಾಂತಿ ರೂಪದಲ್ಲಿ ಈ ನಡೆದಾಡುವ ದೇವರು ತುಮಕೂರು ಮಠದಲ್ಲಿ ಗವಿಸಿದ್ದೇಶ್ವರ ಮಠದವರಿಲ್ಲ ಆ ರೀತಿ ಮಾಡಿರಿ. ಯಾಕಂತಂದರೆ ಮಕ್ಕಳು ಕೂಡ ಶಿಕ್ಷಣದ ಜೊತೆಗೆ ಸಂಸ್ಕೃತಿಕ ಅರಿವು ಕೂಡ ಒಂದು ರೀತಿಯ ಬದಲಾವಣೆ ಆಗ್ತಾರೆ. ಆ ರೀತಿ ಮಾಡ್ಬೋದಲ್ಲ ಅಂತ. ಯಾಕೆ ಈ ಭಾಗದಲ್ಲಿ ನಮ್ಮ ಮಾನ್ಯ ಕೆಲಸ ಯಾರು ಮಾಡ್ತಾ ಇಲ್ಲ? ಯಾಕಂದ್ರೆ ಅದೊಂದು ರೀತಿ ಒಂದು ನಿಮ್ಮ ಊಟನೂರು ಮಠ ಅಂದ್ರೆ ಕ್ರಾಂತಿ ಆಗುತ್ತೆ ಅಲ್ಲ? ಸೈಯದ್ ಖಾದರ್ ಭಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.